ನಮಸ್ತೆ ಕರ್ನಾಟಕ. ನಾನು ಶಂಶೀರ್ ಬಡೋಳಿ. ನಮ್ಮ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಭಾರತ ಮಹಿಳಾ ಕ್ರಿಕೆಟ್ ತಂಡ ಹಾಗೂ ದಕ್ಷಿಣ ಆಫ್ರಿಕಾ ಮಹಿಳಾ ಕ್ರಿಕೆಟ್ ತಂಡಗಳ ನಡುವಿನ ಮೂರನೇ ಹಾಗೂ ಕೊನೆಯ ಏಕದಿನ ಪಂದ್ಯದಲ್ಲಿ ನಮ್ಮ ಟೀಂ ಇಂಡಿಯಾದ ಆರಂಭಿಕ ಆಟಗಾರ್ತಿ ಸ್ಮೃತಿ ಮಂದಾನ ಸರಣಿಯಲ್ಲಿ ಸತತ ಮೂರನೇ ಶತಕ ಬಾರಿಸುವಂತಹ ಅವಕಾಶದಿಂದ ವಂಚಿತರಾಗಿದ್ದಾರೆ. ಈ ಮ್ಯಾಚ್ ಅನ್ನು ನಾವು ನೋಡಿದಾಗ ಉತ್ತಮವಾಗಿ ಸ್ಮೃತಿ ಆಟ ಆಡಿದರು. ಆದರೆ ಬ್ಯಾಡ್ ಲ್ಯಾಕ್ ಎಂಬಂತೆ ಕೇವಲ 10 ರನ್ಗಳಿಂದ ಅವರು ಶತಕ ವಂಚಿತರಾದರು. ಭರವಸೆಯ ಆಟಗಾರ್ತಿಯಾಗಿ ಮೂಡಿ ಬಂದಿರುವಂತಹ ಸ್ಮೃತಿ ಇವರು ಈ ಒಂದು ಮ್ಯಾಚ್ ನಲ್ಲಿ ಉತ್ತಮವಾದಂತಹ ಆಟವನ್ನ ಪ್ರದರ್ಶನ ಮಾಡಿದರು. ಆದರೆ ಅವರು ಸತತ ಮೂರನೇ ಬಾರಿಗೆ ಶತಕ ಬಾರಿಸುವಂತಹ ಅವಕಾಶದಿಂದ ವಂಚಿತರಾದರು. ಈ ಪಂದ್ಯದಲ್ಲಿ ಎಂದಿನಂತೆ ಆರಂಭಿಕರಾಗಿ ಆಟ ಆಡೋಕೆ ಇಳಿದಂತಹ ಸ್ಮೃತಿ ಅಮೋಘವಾಗಿ ಬ್ಯಾಟಿಂಗ್ ಮಾಡೋಕೆ ಶುರು ಮಾಡಿದ್ರು. ಜೊತೆಗೆ ಉತ್ತಮವಾದಂತಹ ಒಂದು ಆರಂಭವನ್ನ ಪ್ರದರ್ಶನ ಮಾಡಿದರು. ಜೊತೆಗೆ ಬೃಹತ್ ಮೊತ್ತವನ್ನ ಪೇರಿಸುವಂತಹ ಸೂಚನೆಯನ್ನ ಆರಂಭದಲ್ಲಿ ಇವರು ನೀಡಿದರು. ಈ ಮೂಲಕ ಆರಂಭದಿಂದಲೂ ಈ ಮ್ಯಾಚ್ ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದಂತಹ ಮಂದಾನ ಕೇವಲ 10 ರನ್ಗಳಿಂದ ಹ್ಯಾಟ್ರಿಕ್ ಆಗಿ ಶತಕ ಬಾರಿಸುವಂತಹ ಅವಕಾಶವನ್ನ ಕಳೆದುಕೊಂಡ್ರು. ಶತಕ ಬಾರಿಸುವಂತಹ ಎಲ್ಲಾ ಒಂದು ಲಕ್ಷಣಗಳನ್ನ ಸೂಚನೆಯನ್ನ ಆರಂಭದಲ್ಲಿ ನೀಡಿದಂತಹ ಸ್ಮೃತಿ ಅವರು ಒಂದು ಸ್ಫೋಟಕವಾಗಿ ಬ್ಯಾಟಿಂಗ್ ನಡೆಸುವಂತಹ ಮೂಲಕ ದಕ್ಷಿಣ ಆಫ್ರಿಕಾ ತಂಡದ ಮಹಿಳಾ ಬೌಲರ್ಗಳನ್ನ ಅವರು ಬೆವರನ್ನ ಇಳಿಸಿದರು. ಜೊತೆಗೆ ಅವರನ್ನ ಬೇಕಾಬಿಟ್ಟಿಯಾಗಿ ದಂಡಿಸಿ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಮಾಡಿದರು. ಆದರೆ ಅವರಿಗೆ ಶತಕದ ಹೊಸ್ತಿಲನ್ನು ದಾಟೋಕೆ ಮತ್ತೊಮ್ಮೆ ಅವರು ಎಡವಿ ಬಿದ್ದರು ಅಂತ ಹೇಳ್ಬೋದು. ತಮ್ಮ ಇನ್ನಿಂಗ್ಸ್ ನಲ್ಲಿ 83 ಎಸೆತಗಳನ್ನ ಎದುರಿಸಿದ ಮಂದಾನ 11 ಬೌಂಡರಿಗಳ ನೆರವಿನಿಂದ 90 ರನ್ಗಳ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ಅಂದ್ರೆ ಕೇವಲ 83 ಬಾಲ್ಗಳನ್ನ ಎದುರಿಸಿ ಅವರು 90 ರನ್ಗಳನ್ನ ಗಳಿಸಿದ್ರು. ಇನ್ನೇನು 10 ರನ್ ಮಾತ್ರ ಬಾಕಿ ಇದೆ ಅಂತ ಹೇಳಿದ್ರೆ ಅವರು ಔಟ್ ಆದ್ರು. ಈ ಮೂಲಕ ಅವರು ಶತಕ ಬಾರಿಸುವಂತಹ ಟಾರ್ಗೆಟ್ ಅನ್ನ ರೀಚ್ ಮಾಡೋಕೆ ಆಗಲಿಲ್ಲ. ಆದ್ರೂ ಕೂಡ ಅವರು ಶತಕ ಬಾರಿಸದಿದ್ರೆ ಏನಂತೆ, ಉತ್ತಮವಾಗಿ ಆಟ ಆಡಿದ ಮೂಲಕ ಅವರು ದಕ್ಷಿಣ ಆಫ್ರಿಕಾ ತಂಡವನ್ನ ಸೋಲಿಸುವಲ್ಲಿ ಇವರು ಕೂಡ ಉತ್ತಮವಾಗಿ ಆಟ ಆಡುವ ಮೂಲಕ ತಮ್ಮ ಪಾತ್ರವನ್ನ ಗಟ್ಟಿಯಾಗಿ ತೋರಿಸಿಕೊಟ್ರು ಅಂತ ಹೇಳ್ಬೋದು. ಏನಾಗ್ಲಿ, ಇದೀಗ ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ನಮ್ಮ ಭಾರತ ಕ್ರಿಕೆಟ್ ಮಹಿಳಾ ತಂಡ ವಿನ್ ಆಗಿರುವಂತದ್ದು ಇದುವೇ ಖುಷಿಯ ಸಂಗತಿ. ಸದ್ಯದ ಮಾಹಿತಿ ಇದು. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ.